ಅಧಿವೇಶನ ನಡೆಯುವಾಗ ವೀಕ್ಷಕರ ಗ್ಯಾಲಿಯಲ್ಲಿ ಕುಳಿತಿದ್ದಂತಹ ವ್ಯಕ್ತಿಗಳು ನೇರವಾಗಿ ಅಲ್ಲಿ ಸಂಸದರು ಕುಳಿತಿದ್ದಂತಹ ಜಾಗಕ್ಕೆ ಹಾರಿ ಅಲ್ಲಿ ಒಂದು ರೀತಿಯಲ್ಲಿ ಗದ್ದಲವನ್ನ ಸೃಷ್ಟಿ ಮಾಡಿರುವಂತ ವಿಚಾರ. ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲೂ ಕೂಡ ಭದ್ರತಾ ಲೋಪದ ಬಗ್ಗೆ ಭಾರಿ ಚರ್ಚೆಗಳಾಗಿತ್ತು, ಕೋಲಾಹಲವೇ ನಡೆದು ಹೋಗಿತ್ತು. ಈ ಕಾರಣದಿಂದ ಈವರೆಗೂ ಕೂಡ ಒಟ್ಟು 92 ವಿಪಕ್ಷಗಳ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇಂದು ರಾಜ್ಯಸಭೆಯಲ್ಲಿ 11 ಸಂಸದರನ್ನ ಅಮಾನತು ಮಾಡಲಾಗಿದೆ. ಈ ಅಧಿವೇಶನದವರೆಗೂ ರಾಜ್ಯಸಭೆಯಲ್ಲಿ ಈವರೆಗೂ ಕೂಡ 46 ಸಂಸದರು ಅಮಾನತಾಗಿದ್ದಾರೆ. ಲೋಕಸಭೆಯಲ್ಲಿ 46 ವಿಪಕ್ಷಗಳ ಸಂಸದರು ಸಸ್ಪೆಂಡ್ ಆಗಿದ್ದಾರೆ. ಸಸ್ಪೆಂಡ್ ಅನ್ನು ಖಂಡಿಸಿ ಕೇಂದ್ರದ ವಿರುದ್ಧ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇವೆ. ಮೊನ್ನೆ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನ ನಡೀತಾ ಇತ್ತು. ಆಗ ಗದ್ದಲವನ್ನ ಎಬ್ಬಿಸಿದ್ದು ವೀಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದಂತಹ ಇಬ್ಬರು, ಒಟ್ಟು 6 ಜನರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಇಬ್ಬರು ನೇರವಾಗಿ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಂಸದರು ಕುಳಿತಿದ್ದಂತಹ ಗ್ಯಾಲರಿಗೆ ಜಿಗಿದು ತಮ್ಮ ಶೂನಲ್ಲಿ ತಂದಿದ್ದಂತಹ ಆ ಸ್ಮೋಕ್ ಬಾಂಬ್ ಅನ್ನ ಸಿಡಿಸ್ತಾರೆ, ಗದ್ದಲವನ್ನ ಎಬ್ಬಿಸ್ತಾರೆ. ಅದಾದ ನಂತರ ವಿಪಕ್ಷಗಳು ಭದ್ರತಾ ಲೋಪದ ಬಗ್ಗೆ ಮತ್ತೆ ಈ ರೀತಿಯಾಗಿ ಸದನದ ಒಳಗಡೆ ನಡೆದಿರೋದ್ರ ಬಗ್ಗೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತವೆ, ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ತವೆ, ಕೋಲಾಹಲವೇ ನಡೆದು ಹೋಗುತ್ತೆ. ಇಲ್ಲಿವರೆಗೂ ಕೂಡ ವಿಪಕ್ಷದ ಸಂಸದರನ್ನ ಸುಮಾರು 92 ವಿಪಕ್ಷದ ಸಂಸದರನ್ನ ಇಲ್ಲಿ ಸಸ್ಪೆಂಡ್ ಮಾಡಲಾಗಿದೆ. ಈ ಕುರಿತು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಬೇಕೆ ಹರಿಪ್ರಸಾದ್ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸುಮಾರು 92 ಸಂಸದರನ್ನ ಅಮಾನತ್ ಮಾಡಿರೋದು, ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ತಾವು ಇದನ್ನ ಹೇಗೆ ನೋಡ್ತಾ ಇದ್ದೀರಾ? ತಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಿ? ಭಾರತೀಯ ಜನತಾ ಪಾರ್ಟಿಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಅವರು ಅಂತ ಸಾಬೀತು ಮಾಡ್ತಾ ಇದ್ದಾರೆ. ಓಕೆ, ಮೊದಲು ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿದ್ರು, ಈಗ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷ ಮುಕ್ತ ಅಂತ ಹೇಳಿ ಮಾಡ್ಲಿಕ್ಕೆ ಹೊರಟಿರೋ ಕಾಣುತ್ತೆ. ಮೊದಲು ಇವರು ಏನು ಒಂದು 6 ಜನ ಪಾರ್ಲಿಮೆಂಟ್ ಮೇಲೆ ಸದನದ ಒಳಗಡೆ ಹಲ್ಲೆ ಮಾಡಿದ್ರು ಅಥವಾ ಅಟ್ಯಾಕ್ ಮಾಡಿದ್ರು. ಒಂದು ಕಡೆ ಹೊರಗಡೆ ಅವರು ಬಂದು ಪಾರ್ಲಿಮೆಂಟ್ ನಡೆಸೋ ಸಂದರ್ಭದಲ್ಲಿ ಅದನ್ನ ಏನಂತ ಕರೀತೀರ ಅದ್ ನೀವು ಕರೀರಿ. ಅದೇ ರೀತಿ ಅವ್ರಿಗೂ ಇವ್ರಿಗೇನು ವ್ಯತ್ಯಾಸ ಇಲ್ಲ. ಅವರು ಪಾರ್ಲಿಮೆಂಟ್ ಮೇಲೆ ಹಲ್ಲೆ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ 6 ಜನ. ಇವರು ಸಹ ಅದೇ ರೀತಿ ವಿರೋಧ ಪಕ್ಷದವ್ರ ಮೇಲೆ ಪಾರ್ಲಿಮೆಂಟ್ ಮೇಲೆ ಆಕ್ರಮಣ ಮಾಡ್ತಾರೆ, ಅಂದ್ರೆ ಹಲ್ಲೆ ನಡೆಸ್ತಾರೆ. ವ್ಯತ್ಯಾಸ ಜಾಸ್ತಿ ಇಲ್ಲ 6 ಜನಕ್ಕೂ ಈ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥ 302 ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳಿಗೆ. ಈಗ 56 ಇಂಚು ಅಂತ ಹೇಳ್ತಕ್ಕಂಥವ್ರು ಒಂದ್ ಸಣ್ಣ ಹೆಣ್ಮಗಳು ಮೈತ್ರನ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಸಸ್ಪೆಂಡ್ ಮಾಡಿಸ್ತಾರೆ, ಎಕ್ಸ್ಪೆಲ್ ಮಾಡಿಸ್ತಾರೆ, ರಾಹುಲ್ ಗಾಂಧಿನ ಎಕ್ಸ್ಪೆಲ್ ಮಾಡಿಸ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಡೈಲಾಗ್ಸು ಡಿಸ್ಕಷನ್ಸು ನಡೆದು ಆಮೇಲೆ ಡಿಸಿಷನ್ಸ್ ಬರ್ತಾರೆ. ಇವರು ಡಿಸ್ಕಷನ್ಸ್ಗೆ ತಯಾರಿಲ್ಲ ಅಂತ ಹೇಳಿದ್ರೆ, ಈಗ ನಾವು ಅದೇ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಸರ್ಕಾರದ ಲೋಪದೋಷಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥದ್ದು. ಅದನ್ನ ತಿಳಿಸ್ಲೇಬಾರ್ದು, ಇವ್ರು ಯಾರು ಮಾತಾಡ್ಲೇಬಾರ್ದು ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಕ್ಕೆ, ನಮ್ಮ ಧ್ವನಿಯನ್ನ ಅಡಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಮತ್ತೆ ಇದು ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ ಮತ್ತು ಪಾರ್ಲಿಮೆಂಟ್ ಮೇಲೆ ಮಾಡಿರ್ತಕ್ಕಂಥ ಒಂದು ಹಲ್ಲೆ ಅಂತ ಹೇಳಿ ನಾನು ಅನಿಸುತ್ತೆ ನನಗೆ. 92 ಜನ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಮತ್ತೆ ಇವರು ಹೊಸ ಪಾರ್ಲಿಮೆಂಟ್ ಬಂದಾಗ ಅದನ್ನ ಏನು ಪ್ರಪಂಚದಲ್ಲೇ ಇಲ್ಲ, ಹೈಲಿ ಏನೋ ಟೆಕ್ನಾಲಜಿ ಇದೆ ಅಲ್ಲಿ ಅಂತೆಲ್ಲ ಹೇಳಿದವರು 6 ಜನ ಅದರಲ್ಲೂ ಸಹ ಗ್ಯಾಸ್ ಕ್ಯಾನ್ ತಗೊಂಡೋಗಿ ನುಗ್ಗಿ ಮೇಲಿಂದ ಧುಮ್ಕಿ ಮಾಡ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅವ್ರದ್ದು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿ. ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ಸಸ್ಪೆಂಡ್ ಸಂವಿಧಾನ ಬಾಹಿರ ಅಲ್ವಾ ಸರ್? ಅದ್ರ ಜೊತೆಗೆ ಭದ್ರತಾ ಲೋಪ ಓಕೆ, ಆದ್ರೆ ರಾಜಕೀಯವಾಗಿ ಇದು ಬದಲಾಗ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಈಗ ಏನೇ ಘಟನೆ ನಡೆದ್ರೇನು ಸಹ ದೇಶದಲ್ಲಿ ಪಾರ್ಲಿಮೆಂಟ್ ಇಸ್ ಸುಪ್ರೀಂ. ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರಿಗೆ ಇದು ನಾವು ಅಕೌಂಟಬಲ್. ಇಲ್ಲಿ ನಾವೇನಾದ್ರೂ ಮಾತಾಡಿದ್ರೆ ಅದು ದಾಖಲೆಗಳಲ್ಲಿ ಇರುತ್ತೆ. ಪ್ರಧಾನಮಂತ್ರಿಗಳು ಅಥವಾ ಹೋಮ್ ಮಿನಿಸ್ಟರ್, ಗೃಹ ಸಚಿವರು ಅಥವಾ ಸಂಬಂಧಪಟ್ಟ ಮಂತ್ರಿಗಳು ಈ ತರ ಘಟನೆಗಳು ಬಂದಾಗ ಪಾರ್ಲಿಮೆಂಟ್ ಬಂದು ಪಾರ್ಲಿಮೆಂಟ್ ಮೂಲಕ ದೇಶದ ಜನತೆಗೆ ಒಂದು ಇದು ಕೊಡ್ಬೇಕು, ವರದಿ ಸಲ್ಲಿಸಬೇಕಾಗುತ್ತೆ, ಸಂದೇಶ ಸಲ್ಲಿಸಬೇಕಾಗುತ್ತೆ, ಏನಾದ್ರೂ ಆಗಲಿ. ಇವರು ಮೊಟ್ಟ ಮೊದಲನೇ ಬಾರಿಗೆ ಆ ಸಂಪ್ರದಾಯಗಳನ್ನೆಲ್ಲ ಮುರಿದು
ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಇದು ಸಂವಿಧಾನದ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳು ಇರೋದು. ಇವ್ರಿಗೆ ಪ್ರಜಾಪ್ರಭುತ್ವದ ಮೇಲೂ ನಂಬಿಕೆ ಇಲ್ಲ, ಸಂವಿಧಾನದ ಮೇಲಂತೂ ನಂಬಿಕೆನೇ ಇಲ್ಲ. ಕರೆಕ್ಟ್. ಆಗ ಇದನ್ನ ಬುಡಮೇಲು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಪಾರ್ಲಿಮೆಂಟ್ ಮೂಲಕ ಬುಡಮೇಲು ಮಾಡಕ್ ಹೊರಟಿದ್ದಾರೆ. ಇದು ಸರಿ ಇಲ್ಲ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡದ ಜೊತೆ ತಾವು ಮಾತನಾಡಿದ್ದಕ್ಕೆ.